ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಕಳೆದ ಸಾಲಿನಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿರುತ್ತೇನೆ. ಆದರೆ ಹಿಂದೆ ನಾನು ಬಸವಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಕೂಡ ಆಗಿದ್ದೀನಿ. ನಾನು ಸದಸ್ಯನಾದ ಮೇಲೆ ಅರಗೂರು ಗ್ರಾಮ ಪಂಚಾಯತಿಯಲ್ಲಿ ತುಂಬ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಅದನ್ನು ಸಾಮಾನ್ಯ ಸಭೆಯಲ್ಲಿ ಕೂಡ ಸುಮಾರು ಪ್ರಶ್ನೆ ಮಾಡಿ ರೆಗ್ಯುಲೇಷನ್ ಕೂಡ ಮಾಡಿಸಿದ್ದೆ. ಅದಕ್ಕೆ ಯಾವುದೂ ಕೂಡ ಅದಕ್ಕೆ ಸ್ಪಂದನೆ ಮಾಡ್ದೇ ಪಿ ಡಿ ಒ ಮತ್ತು ಅಧ್ಯಕ್ಷರುಗಳು ಅಕ್ರಮವಾಗಿ ಬಿಲ್ಗಳನ್ನು ಪಾವತಿ ಮಾಡ್ತಾಯಿದ್ರು. ಆಗ ನಾನು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿರುತ್ತೇನೆ. ಏಕೆಂದರೆ ಇವರು ಭ್ರಷ್ಟಾಚಾರಕ್ಕೆ ಅಲ್ಲಿನ ಅಧ್ಯಕ್ಷರು ಕೂಡ ಪಿ ಡಿ ಒ ಸಂಬಂಧಪಟ್ಟ ಇಂಜಿನಿಯರ್ಗಳು ಒಂದು ದುಷ್ಟ ಕೂಟವನ್ನು ರಚನೆ ಮಾಡಿಕೊಂಡು ಈ ಭ್ರಷ್ಟಾಚಾರ ಎಸಗಿರ್ತಾರೆ. ಅಧ್ಯಕ್ಷರು ಅಂದರೆ ಸರ್ ಅವರು ಯಾವ ಅವಧಿಯಲ್ಲಿ ಸರ್ ಅದು ಅವ್ರ ಹೆಸರು? ಅವರು ಮೊದಲನೇ ಅವಧಿ ಮಂಗಳ ಅಂತ ಇರ್ತಾರೆ, ಎರಡನೇ ಅವಧಿಗೆ ರಕ್ಷಿತಾ ಅಂತ ಬರ್ತಾರೆ. ಇವರು ಅವಧಿಯಲ್ಲಿ ತುಂಬ ಭ್ರಷ್ಟಾಚಾರ ನಡೆದಿರ್ತೈತೆ. ಆ ಅವಧಿಯಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಾಗ ರಕ್ಷಿತಾ ಕೂಡ ಅಧ್ಯಕ್ಷರಾಗಿರ್ತಾರೆ. ಅಂಥ ಟೈಮಿನಲ್ಲಿ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಟ್ಟಿರ್ತೀನಿ ಈ 5 ಜನ ವ್ಯಕ್ತಿಗಳ ಬಗ್ಗೆ. ಮೊದಲನೇದಾಗಿ AEE PRD, ಎರಡನೇದಾಗಿ AE ವೆಂಕಟೇಶ್, ಮೂರನೇದಾಗಿ ಮೂಲ ಕಿಂಗ್ಪಿನ್ ಪಂಚಾಯತಿ ಅಭಿವೃದ್ಧಿಕಾರಿ ರುದ್ರಯ್ಯ. ನೆಕ್ಸ್ಟು ಅದೇ ರೀತಿ ಇಬ್ಬರು ಅಧ್ಯಕ್ಷರುಗಳು ಮಂಗಳ ಮತ್ತು ರಕ್ಷಿತಾ. ಇವರು 5 ಜನಗಳ ಮೇಲೆ ಕೂಡ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟನ್ನು ದೂರನ್ನು ಕೊಟ್ಟಿರ್ತೀನಿ. ನನ್ನ ದೂರನ್ನು ದಾಖಲಿಸ್ಕೊಂಡು ಅವರು ಪ್ರಾಥಮಿಕ ತನಿಖೆ ಮಾಡಿ ದೂರು ಸಾಬೀತಾಗಿರೋದು ಕಂಡು ಬಂದಿರ್ತದೆ. ದಾಖಲಾತಿಗಳು ಸಮೇತ ಕೊಟ್ಟಿರ್ತೀನಿ ಜೊತೆಗೆ. ಆಗ ಅವರು ಅದನ್ನು ಸಕ್ಷಮ ಪ್ರಾಧಿಕಾರಗಳಿಂದ ಸಂಬಂಧಪಟ್ಟ ಇಲಾಖೆಗಳಿಂದ ಪರ್ಮಿಷನ್ಗೆ ಕೇಳಿರ್ತಾರೆ. ಸಂಬಂಧಪಟ್ಟ ಇಲಾಖೆಗಳು ಅವರಿಗೆ ಪರ್ಮಿಷನ್ನ ಇಂಜಿನಿಯರಿಗೆ ಕೊಟ್ಟಿರ್ತಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ, ಬಿಲ್ ಕಲೆಕ್ಟರ್ ಮೇಲೆ ಕೊಟ್ಟಿದ್ದಾರೆ, ಪಿ ಡಿ ಒ ಮೇಲೂ ಕೊಟ್ಟಿರ್ತಾರೆ. ಬಟ್ AEE ಮೇಲೆ ಇನ್ನೂ ಕೂಡ ಸಕ್ಷಮ ಪ್ರಾಧಿಕಾರದಿಂದ ಪರ್ಮಿಷನ್ ಬಂದಿರೋದಿಲ್ಲ. ಈ ಬಂದ ಮೇಲೆ ಈ ಅಧ್ಯಕ್ಷರ ಮೇಲೆ ಫಸ್ಟು ನಿಮಗೆ ಸಕ್ಷಮ ಪ್ರಾಧಿಕಾರ ಪರ್ಮಿಷನ್ ಕೊಟ್ಟ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿ ಅದ್ರ ಮೇಲೆ ಸ್ಟೇ ತಂದಿರ್ತಾರೆ. ಅವ್ರ ಮೇಲೆ FIR ಕೂಡ ಆಗಿರ್ತೈತೆ. FIR ಆದಮೇಲೆ ಅವರು ಹೋಗ್ಬಿಟ್ಟು ಹೈಕೋರ್ಟ್ಗೆ ಸುಳ್ಳು ಮಾಹಿತಿನ ಕೊಟ್ಟು ಸ್ಟೇ ತಂದಿರ್ತಾರೆ. ಮುಂದುವರಿದು ಸಕ್ಷಮ ಪ್ರಾಧಿಕಾರ ಆಯುಕ್ತರು ಬೆಂಗಳೂರಿಂದ ಪಿ ಡಿ ಒ ಮೇಲೂ ಕೂಡ ಸಕ್ಷಮ ಪ್ರಾಧಿಕಾರದ ಪರ್ಮಿಷನ್ ಕೊಟ್ಟಿರ್ತಾರೆ. ಅವ್ರ ಮೇಲೂ ಕೂಡ ಅವರು ಕೂಡ 5ನೇ ತಾರೀಕು ಅವ್ರ ಮೇಲೆ ಈ ತಿಂಗಳು ಅಂದರೆ 5/2/2026 ಪರ್ಮಿಷನ್ ಕೊಡ್ತಾರೆ. 11/2 ಅಲ್ಲಿ 5/2/2026 FIR ಆಗ್ತೈತೆ. 11/2/2026 ಹೋಗಿ ಅವರು ಅದ್ರ ಮೇಲೆ ಸ್ಟೇ ತರ್ತಾರೆ. ಇದು ಇಷ್ಟೆಲ್ಲ ಆದಮೇಲೂ ಕೂಡ ಇಂಜಿನಿಯರ್ ಮೇಲೆ ಆಲೇ ಸಕ್ಷಮ ಪ್ರಾಧಿಕಾರ ಕೊಟ್ಟು ಅದು ಆಲ್ರೆಡಿ ತನಿಖೆನೂ ನಡೆದು ಆ ತನಿಖೆಯಲ್ಲಿ ಕೂಡ ದೃಢಪಟ್ಟಿರೋದ್ರಿಂದ ಅವರನ್ನು ಸಂಬಂಧಪಟ್ಟ ಇಲಾಖೆಯವರು ಅವನ ಅಮಾನತು ಕೂಡ ಮಾಡಿರ್ತಾರೆ. ಅಮಾನತು ಮಾಡಿ ಈಗ ಅವರು ಪ್ರಮೋಷನ್ ಆಗಿ AEE ಮಂಡಿದಿರ್ತೈತೆ. ಆಲೇ ಅವರು ಮಾಡಿರೋ ಕಾಮಗಾರಿಗಳು ಡಬಲ್ ಬಿಲ್ ಮಾಡಿದ್ದಾರೆ. ಕೆಲವೊಂದು ಕಾಮಗಾರಿಗಳನ್ನ ಕೆಲಸ ಮಾಡ್ದೇ ಅಮೌಂಟ್ ಡ್ರಾ ಮಾಡಿದ್ದಾರೆ. ಕೆಲವೊಂದು ಬಿಲ್ಗಳಲ್ಲಿ ಹೂಳೆತ್ತು ವಿಚಾರದಲ್ಲಿ ಪಂಚಾಯತಿ ಪೌರ ಕಾರ್ಮಿಕರು ಹೂಳೆತ್ತಿರುವಂಥ ಚರಂಡಿಗಳನ್ನೇ ನಮ್ಮ ಹೊರಗಡೆ ಕೆಲಸ ಮಾಡಿಸಿ ಅಂತ 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಅಮೌಂಟನ್ನು ಡ್ರಾ ಮಾಡಿರ್ತಾರೆ. ಅದ್ರ ಮ್ಯಾಗೆಲ್ಲ ಈಗ FIR ಆಗಿ ಅವರು ಅಮಾನತುಗೊಂಡಿರ್ತಾರೆ. ಇಷ್ಟೆಲ್ಲ ನಾವು ಹೋರಾಟ ಮಾಡಿ ನಾವು ಇವ್ರ ಮೇಲೆ ದೂರು ದಾಖಲಿಸಿ ಇವ್ರ ಮೇಲೆ ಲೋಕಾಯುಕ್ತದಲ್ಲಿ FIR ಆಗಿ ಇವರು ಹೈಕೋರ್ಟ್ಗೆ ಹೋಗಿ BC ರೋಡ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕೆಲವೊಬ್ಬ ವ್ಯಕ್ತಿಗಳು ಅಧ್ಯಕ್ಷರು ಮತ್ತು ಬಿಲ್ ಕಲೆಕ್ಟರು ಮತ್ತು ಪಂಚಾಯತಿ ಅಭಿವೃದ್ಧಿಕಾರಿ ಸ್ಟೇ ತಂದಿರ್ತಾರೆ. ಈಗ ಸ್ಟೇ ಬಗ್ಗೆ ಕೋರ್ಟಲ್ಲಿ ನಾವು ಮುಂದಿನ ಕಾನೂನು ಹೋರಾಟ ಮಾಡಲಿಕ್ಕೆ ನಾನು ತಯಾರಾಗಿದ್ದೀನಿ. ಇದ್ರ ಜೊತೆಗೆ ಈ ಕಣ್ಣಿಗೆ ಕಾಣುವಂಗೆ ಅಲಗೂರದ ಟ್ಯಾಕ್ಸ್ ಅಮೌಂಟ್ ಕಂದಾಯ ವಸೂಲಾತಿಯಾದ ಅಮೌಂಟನ್ನು ಯಾವುದೇ ಕಾರಣದ್ದು ಬ್ಯಾಂಕ್ಗೆ ಅದನ್ನು ಕಟ್ಟದೇ ಇವು ಅಧಿಕೃತವಾಗಿ 11 ಲಕ್ಷ ಚಿಲ್ಲರೆಯನ್ನು ಇವರು ದುರುಪಯೋಗಪಡಿಸ್ಕೊಂಡಿರ್ತಾರೆ. ಲೋಕಾಯುಕ್ತ ರಿಪೋರ್ಟ್ ಪ್ರಕಾರ 8 ಲಕ್ಷ ಚಿಲ್ಲರೆ ಕೂಡ ದುರುಪಯೋಗ ಅವರು ಕೂಡ ರಿಪೋರ್ಟ್ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಹಗರಣಗಳಿದ್ದು ಇವರು ಮಾಡಿ 1-2 ಹಗರಣ ಅಲ್ಲ, ತುಂಬ ಭ್ರಷ್ಟಾಚಾರ ಈ ಸಾಲಲ್ಲಾಗಿರ್ಬೋದು, ಮುಂದಿನ ಸಾಲಲ್ಲೂ ಕೂಡ, ಹಿಂದೂ ಸಾಲಿನಿಂದ ಕೂಡ ಮತ್ತು ಈ ಸಾಲ 2 ಸಾಲು ಕೂಡ ಅಧಿಕವಾದ ಇಡೀ ಮಂಡ್ಯ ಡಿಸ್ಟಿಕ್ಗೆ ಹೈಯೆಸ್ಟ್ ಭ್ರಷ್ಟಾಚಾರ ನಡೆದು ಪಂಚಾಯತಿ ನಮ್ಮ ಪಂಚಾಯತಿ ಆಗಿರ್ತದೆ. ದಯವಿಟ್ಟು ಅದಕ್ಕೋಸ್ಕರ ನಾನು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಲೋಕಾಯುಕ್ತವ್ರಿಗೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಅಮಾನತಲ್ಲಿ ಇಟ್ಟು ದಯವಿಟ್ಟು
ಶೀಘ್ರವಾಗಿ ತನಿಖೆ ಮಾಡಿ ಸಾರ್ವಜನಿಕರ ದುಡ್ಡನ್ನು ವಾಪಸ್ ಗ್ರಾಮ ಪಂಚಾಯತಿಗೆ ಕಟ್ಟುತ್ತರ ಮಾಡಿಕೊಟ್ಟು ಆ ದುಡ್ಡು ಸಾವಿರ ದುಡ್ಡನ್ನು ಪೋಲಾಗದಂತೆ ಸಿಂಹ ವಾಪಸ್ ಆ ವರ್ಗವನ್ನು ನಿಧಿ ಒಂದು ಅಕೌಂಟ್ಗೆ ಆ ದುಡ್ಡು ಹೋಗಬೇಕಾಗಿದೆ. ಆ ದುಡ್ಡು ಹೋಗಿ ಅಲಗೂರು ಅಭಿವೃದ್ಧಿಪಡಿಸಬೇಕಾಗಿದೆ. ಅಲಗೂರಲ್ಲಿ ಅಕ್ರಮ ಖಾತೆಗಳದ್ದು ದೊಡ್ಡ ಜಾಲನೆ ಇದೆ. ಜೊತೆಗೆ ಇದರಲ್ಲಿ ಅಕ್ರಮವಾಗಿ ರಾಜಕಾಲುವೆಯನ್ನ ಮುಚ್ಕೊಂಡು ಖಾತೆ ಮಾಡಿರ್ತಾರೆ. ಇದೇ ರುದ್ರಯ್ಯ ಅಕ್ರಮವಾಗಿ ಅದು ಕೂಡ ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಪ್ರೂವ್ ಆಗಿರ್ತೈತೆ. ಹಂಗೆ ಆಗಿನ ಜಿಲ್ಲಾ ಪಂಚಾಯತಿನ ತನಿಖೆ ತಂಡ ರಚನೆ ಮಾಡಿ ಅವರು ಕೂಡ ಬಂದು ತನಿಖೆ ಮಾಡಿ ಸರಿಯಾಗಿ ಅವರು ನಾನು 23 ಈ ಸ್ವತ್ತು ಅಕ್ರಮ ಮಾಡಿರ್ತಾರೆ ನಾನು ಕಂಪ್ಲೇಂಟ್ ಕೊಡಿರ್ತಾರೆ, 11 ಈ ಸ್ವತ್ತುಗಳು ಅಕ್ರಮವಾಗಿ ತೆಗೆದಿರ್ತಾರೆ ಅಂತ ಪ್ರೂವ್ ಕೂಡ ಆಗಿದೆ. ಅದ್ರ ಮ್ಯಾಗೂ ಕೂಡ ಹೋಗಿ ಸ್ಟೇ ತಂದಿದ್ದಾರೆ. ಆಮೇಲೆ ಇದಲ್ಲದೆ ಭೀಮಾ ನದಿ ಇರ್ಬೋದು, ಸುಮಾರು ಅಕ್ರಮವಾಗಿ ಈ ಸ್ವತ್ತಲ್ಲಿ ಇಂಡುವಾಳ್ ಪಂಚಾಯತಿಗಂತಲೂ ಕೂಡ ಹೈಯೆಸ್ಟ್ ಈ ಸ್ವತ್ತು ಅಕ್ರಮ ನಡೆದು ಅಲಗೂರು ಗ್ರಾಮ ಪಂಚಾಯತಿ ನಡೆದಿರ್ತದೆ. ಇದನ್ನು ಗಮನಿಸಿ ಸಾರ್ವಜನಿಕರಿಗೆ ಜೊತೆಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ನಡುವೆ ನಮ್ಮ ಅಲಗೂರಲ್ಲಿ ಎಲ್ಲ ರಸ್ತೆಗಳಿಗೂ ಕೂಡ ಅಡ್ಡಡ್ಡೆ ಬೇಲಿ ಆಗ್ತಾ ಇದ್ದಾರೆ, ಅಡ್ಡಡ್ಡೆ ಪೆಟ್ಟಿ ಟಂಗಿ ತಂದಿಡ್ತಾ ಇದ್ದಾರೆ. ಯಾಕೆ ಅಂದರೆ ಯಾವುದೇ ರಸ್ತೆ ಆಗಿರ್ಬೋದು ನಮ್ಮ ಅಲಗೂರು ಪಂಚಾಯತಿಗೆ ಪರಿಚಯ ಪತ್ರ ಆಗಿಲ್ಲ. ಎಲ್ಲರೂ ಅಕ್ರಮ ಕೂಟ ನಡೆಸಿಕೊಂಡು ಪಿ ಡಿ ಒಗಳು ಸೊ ಎಲ್ಲ ಕಮಿಷನ್ ತಗೊಂಡು ಈ ಸ್ವತ್ತನ್ನು ವಿತರಣೆ ಮಾಡಿರ್ತಾರೆ. ಹಂಗಾಗಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೂ ಕೂಡ ತುಂಬ ತೊಂದರೆ ಆಗಿದೆ. ಈಗ ಸಾರ್ವಜನಿಕರು ಎಲ್ಲ ಅವರವರೇ ನಮ್ಮನ್ನ ಯಾರು ಎಲೆಕ್ಟೆಡ್ ಜನಪ್ರತಿನಿಧಿಗಳ ಬೈಕತ್ತಿರ್ತಾ ಇದ್ದಾರೆ. ಬಟ್ ಇದು ನಮ್ಮ ಕೈ ಮೀರಿ ಮಾಡಿರುವಂಥ ದುಷ್ಕೃತ್ಯಗಳಿವೆಲ್ಲ. ಹಂಗಾಗಿ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದನ್ನು ತನಿಖೆ ಮಾಡಿ ತಕ್ಷಣ ಸಾರ್ವಜನಿಕರ ಕಂದಾಯ ವಸೂಲಾತಿ ಹಣ, ಸಾರ್ವಜನಿಕರ ದುಡ್ಡು, ಜೊತೆಗೆ ಇವರು ನಿಯಮಬಾಹಿರವಾಗಿ ಈ ಸ್ವತ್ತಾಗಿರುವಂಥದ್ದು, ಜೊತೆಗೆ ರಸ್ತೆ ಮತ್ತು ಸಂಪರ್ಕವನ್ನು ಕಲ್ಪಿಸಿಕೊಡ್ಬೇಕಾಗಿದೆ. ಎಲ್ಲೂ ಕೂಡ ಸ್ವಚ್ಛತೆ ಇಲ್ಲ. ಸ್ವಚ್ಛತೆಯನ್ನು ಇವರು ನಮ್ಮ ಪಂಚಾಯತಿಲಿ ಆದ್ಯತೆ ಕೊಟ್ಟು ಆಮೇಲೆ ಅಲಗೂರು ಅಂತ ಒಂದು ಗ್ರೇಡ್ 1 ಪಂಚಾಯತಿಗೆ ಒಬ್ಬ ಪರ್ಮನೆಂಟ್ ಪಿ ಡಿ ಒ ಹಾಕಿಲ್ಲ. ಇವರು ಈಗಲೂ ಕೂಡ ಪರಬಾರೆ ಪಿ ಡಿ ಒ ಒಬ್ಬರು ಬಂದು ನಿಂತಿದ್ದಾರೆ. ಇವ್ರ ಅವಧಿಲೂ ಕೂಡ ಮೊನ್ನೆ ತಾನೇ ನಾನು CO ನಂದಿನಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಈಗಲೂ ಕೂಡ ಇವರು 2,71,200 ರೆಜುಲೇಷನ್ ಕೂಡ ಮಾಡಿಸಿದ್ದೀನಿ. ನಮ್ಮ ಪಂಚಾಯತಿಲಾಗಿ ರೆಜುಲೇಷನ್ ಕೂಡ ಬೆಲೆ ಕೊಟ್ಟಿಲ್ಲ. ಈಗಲೂ ಕೂಡ ಅದು ವರ್ಗ ಒಂದು ನಿಧಿ ಒಂದಕ್ಕೆ ಅಮೌಂಟ್ ಕಟ್ಟಿಲ್ಲ. ಈ ಬಂದಿರೋ ಪಿ ಡಿ ಒ ಕೂಡ ಹೀಗೆ ನಿಧಿ ಒಂದರಲ್ಲಿ ನಮ್ಮ ಜನಗಳ ಟ್ಯಾಕ್ಸ್ ಅಮೌಂಟನ್ನು ಕಲೆಕ್ಟ್ ಆದನ್ನು ಇನ್ ಟೈಮ್ಗೆ ಪಂಚಾಯತಿ ಕಟ್ತಾನೆ. ಅವ್ರ ಸ್ವಂತ ಸ್ವಾರ್ಥಕ್ಕೋಸ್ಕರ ಖಾಸಗಿ ತನಿಖೆಗೆಲ್ಲನೂ ಬಳಸ್ಕೊಂಡು ತಮ್ಮ ಪಂಚಾಯತಿ ಯಾವುದೇ ಅಭಿವೃದ್ಧಿ ಪಡಿಸ್ತಾನೆ. ಈ ಥರ ಇವರು ಭ್ರಷ್ಟಾಚಾರ ಎಸಗಿರೋದು ಮೇಲ್ನೋಟಕ್ಕೆ, ಜೊತೆಗೆ 100% ಭ್ರಷ್ಟಾಚಾರ ನಡೆದಿರೋದು ಗ್ಯಾರಂಟಿ ಆಗಿದೆ. ದಯವಿಟ್ಟು ಇದು ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ವಹಿಸಿ ಜನಗಳಿಗೆ ಮತ್ತು ಅಲ್ಲಿನ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.